ಶಿಡ್ಲಘಟ್ಟದ ಜಂಬೂ ನೇರಳೆ ಹಣ್ಣು ಮೊಟ್ಟಮೊದಲ ಬಾರಿಗೆ ವಿದೇಶಕ್ಕೆ ಹಾರಿದ ಖುಷಿ, ರೈತರಲ್ಲಿ ನೂತನ ಆಶಾಭಾವನೆ. ಶಿಡ್ಲಘಟ್ಟ ತಾಲೂಕಿನ ರೈತರು ಬೆಳೆದ ಜಂಬೂ ನೇರಳೆ ಹಣ್ಣು ಇತ್ತೀಚೆಗೆ ಮೊಟ್ಟಮೊದಲ ಬಾರಿಗೆ ವಿದೇಶದ ಮಣ್ಣಿಗೆ ಕಾಲಿಟ್ಟಿದ್ದು, ಇದು ರೈತರಲ್ಲಿ ಹೊಸದೊಂದು ಭರವಸೆಯನ್ನು ಮೂಡಿಸಿದೆ. ಇದೇ ಮೊದಲ ಬಾರಿಗೆ ಶಿಡ್ಲಘಟ್ಟ ತಾಲೂಕಿನ ಕನ್ನಮಂಗಲ ಗ್ರಾಮದ ಕದಿರಪ್ಪರವರ ತಮ್ಮ ಜಮೀನಿನಲ್ಲಿ ಬೆಳೆದ ಜಂಬೂ ನೇರಳೆಯನ್ನು ಕದಿರಪ್ಪ ಮಗ ಯುವ ರೈತ KN ಮಾರೇಶ್ 1 ಟನ್ ಜಂಬೂ ನೇರಳೆ ಹಣ್ಣು ಲಂಡನ್ಗೆ ರಫ್ತು ಮಾಡಿದ್ದಾರೆ. ಈ ಹಣ್ಣನ್ನು ವಿದೇಶಕ್ಕೆ ರಫ್ತು ಮಾಡಿಸಲು ಕಾರಣರಾದವರು ಚಿಂತಾಮಣಿಯ ಮ್ಯಾಂಗೋ ಬೋರ್ಡ್ ಪ್ಯಾಕ್ ಹೌಸ್ನ ಮ್ಯಾನೇಜರ್ ಹರಿಪ್ರಸಾದ್ ರವರು ಎಂದು ಯುವ ರೈತ ಮಾರೇಶ್ ರವರು ತಿಳಿಸಿದ್ದಾರೆ. ನಮ್ಮದು 2.5 ಎಕರೆ ಜಮೀನಿನಲ್ಲಿ 100 ಜಂಬೂ ನೇರಳೆ ಮರಗಳಿವೆ. ಸುಮಾರು 8 ವರ್ಷಗಳಿಂದ ಇದು ಫಲ ನೀಡುತ್ತಿವೆ. ಹಣ್ಣು ಬಿಟ್ಟಾಗ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಸಿಕ್ಕ ಬೆಲೆಗೆ ಮಾರುವುದು ರೂಢಿಯಾಗಿತ್ತು. ಕೆಲವೊಮ್ಮೆ ಹೆಚ್ಚು ಫಲ ಕೊಟ್ಟಾಗ ಹಣ್ಣು ಬಿಸಾಡಿದ ಅನುಭವವೂ ಇದೆ. ಆದರೆ ಈಗ ಮ್ಯಾಂಗೋ ಬೋರ್ಡ್ನ ಪ್ಯಾಕ್ ಹೌಸ್ನ ಮ್ಯಾನೇಜರ್ ಹರಿಪ್ರಸಾದ್ ರವರ ಮಾರ್ಗದರ್ಶನದಲ್ಲಿ ಹಣ್ಣನ್ನು ವಿದೇಶಕ್ಕೆ ಕಳುಹಿಸುವ ಅವಕಾಶ ಲಭಿಸಿದೆ. ಮುಂದೆ ಒಳ್ಳೆಯ ದಿನಗಳು ಬರುತ್ತವೆ ಎಂಬ ನಂಬಿಕೆ ಇದೆ ಎಂದು ಅವರು ಖುಷಿ ವ್ಯಕ್ತಪಡಿಸಿದರು. ಇನ್ನು ಅಲ್ಲದೆ ಮಾರೇಶ್ ತಮ್ಮ ಹಿನ್ನೆಲೆ ಹಂಚಿಕೊಂಡು ಹೇಳುತ್ತಾರೆ, ನಾನು ಮ್ಯಾಂಗೋ ಬೋರ್ಡ್ನಲ್ಲಿ ಕೆಲಸ ಮಾಡುತ್ತೇನೆ. ಅಲ್ಲಿ ಮಾವು ಹಣ್ಣು ರಫ್ತು ಮಾಡುವಾಗ ಪ್ಯಾಕಿಂಗ್ ಘಟಕದಲ್ಲಿ ನನಗೆ ಅನುಭವವಿದೆ. ಅಲ್ಲಿಗೆ ಬರುವ ರಫ್ತುದಾರರು ನೇರಳೆ ಹಣ್ಣಿನ ಬಗ್ಗೆ ಕೂಡ ಆಸಕ್ತಿ ತೋರುತ್ತಿದ್ದರು. ನಮ್ಮ ಮ್ಯಾನೇಜರ್ ಅವರ ಗುಣಮಟ್ಟದ ಹಣ್ಣು ಇದ್ದರೆ ತಂದುಕೊಡು ಎಂದು ತಿಳಿಸಿದರು. ಆಗಲೇ ನಮ್ಮ ತೋಟದ ನೇರಳೆ ಹಣ್ಣು ನೀಡಿದೆವು. ಈ ಬೆಳವಣಿಗೆ ಶಿಡ್ಲಘಟ್ಟದಂತಹ ಬರ ಪ್ರದೇಶಗಳಲ್ಲಿ ನೇರಳೆ ಹಣ್ಣು ಬೆಳೆದವರಿಗೆ ಹೊಸ ಮಾರ್ಗ ತೆರೆದಿದ್ದು, ಉತ್ತಮ ಮಾರಾಟದ ಜೊತೆಗೆ ಉತ್ತಮ ಆದಾಯವನ್ನು ನೀಡಲಿದೆ ಎಂಬ ನಿರೀಕ್ಷೆ ಇದೆ. ನೇರಳೆ ಹಣ್ಣಿನ ಉತ್ತಮ ಗುಣಮಟ್ಟ ಮತ್ತು ಪ್ರಕ್ರಿಯಾತ್ಮಕ ಪ್ಯಾಕಿಂಗ್ ಮೂಲಕ ಇನ್ನಷ್ಟು ವಿದೇಶಿ ಮಾರುಕಟ್ಟೆಗಳಿಗೆ ದಾರಿ ತೆರೆಯುವ ಸಾಧ್ಯತೆ ಈಗ ರೈತರಿಗೆ ಪಸರಿಸುತ್ತಿದೆ. ಈ ಹಣ್ಣು ಜೂನ್ 19ರಂದು ಬೆಂಗಳೂರು ವಿಮಾನ ನಿಲ್ದಾಣದಿಂದ ರವಾನೆಯಾಗಿ ಜೂನ್ 23ರಂದು ಲಂಡನ್ಗೆ ತಲುಪಿದೆ. ಈಗಿನವರೆಗೂ ಭಾರತವು ಕೇವಲ ಹಿಮಗೊಂಡ ನೇರಳೆ ಹಣ್ಣು ಮತ್ತು ಬೀಜ ಪುಡಿ ಮಾತ್ರ ರಫ್ತು ಮಾಡುತ್ತಿತ್ತು. ತಾಜಾ ಹಣ್ಣಿನ ರಫ್ತು ಈ ಮೊದಲು ಈ ಮಟ್ಟದಲ್ಲಿ ನಡೆದಿಲ್ಲ. ಕೃಷಿ ಮತ್ತು ಸಂಸ್ಕೃತ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರದ ಮಹಾಪ್ರಬಂಧಕ ಯು ಧರ್ಮರಾಜ್ ರವರು ಲಂಡನ್ನಿಂದ ಉತ್ತಮ ಪ್ರತಿಕ್ರಿಯೆ ನಿರೀಕ್ಷಿಸಲಾಗಿದೆ. ಪ್ರತಿಕ್ರಿಯೆ ಒಳ್ಳೆಯದಾದರೆ ಮತ್ತೊಂದು ಟನ್ ಹಣ್ಣನ್ನು ಮುಂದಿನ ವಾರ ರಫ್ತು ಮಾಡುವ ಯೋಜನೆ ಇದೆ. ಅಮೆರಿಕ, ಯುರೋಪ್ ಮತ್ತು ಮಧ್ಯಪ್ರಾಚ್ಯವನ್ನು ಮುಂದಿನ ಗುರಿಯಾಗಿಸಿಕೊಂಡಿದ್ದೇವೆ ಎಂದು ತಿಳಿಸಿದ್ದಾರೆ. ಇನ್ನು ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಬಳ್ಳಾರಿ, ಕೊಪ್ಪಳದಂತಹ ಬರ ಪ್ರದೇಶಗಳಲ್ಲಿ ನೇರಳೆ ಹಣ್ಣು ಸಾಕಷ್ಟು ಬೆಳೆದರೂ ಅದರ ಕಡಿಮೆ ಸೆಲ್ಫ್ ಲೈಫ್ ಮತ್ತು ನಾಜೂಕು ಗುಣಲಕ್ಷಣಗಳ ಕಾರಣದಿಂದ ಭಾರಿ ಹಾನಿಯಾಗುತ್ತಿತ್ತು. ತಂತ್ರಜ್ಞಾನ ಮತ್ತು ಪ್ಯಾಕೇಜ್ಗಳ ಪದ್ಧತಿಗಳನ್ನು ಅಭಿವೃದ್ಧಿಪಡಿಸಿದರೆ ನೇರಳೆ ಹಣ್ಣಿಗೆ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರಿ ಬೇಡಿಕೆ ಇರುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಈ ಹೊಸ ಹಾದಿ ರೈತರ ಜೀವನಕ್ಕೆ ಹೊಸ ಬೆಳಕನ್ನು ತಂದಿದ್ದು, ರೈತ KN ಮಾರೇಶ್ ಹರ್ಷ ವ್ಯಕ್ತಪಡಿಸಿದ್ದಾರೆ.